ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾವಿಲ್ಲಿ ಏನಕ್ಕೆ ಈ ಕಾಲಲ್ಲಿ ಇದ್ದೀವಿ ಅಂತಂದರೆ, ಫ್ರೆಷರ್ ಆಗಿ ಹಲವಾರು ಪ್ರಶ್ನೆಗಳು ನಿಮ್ಗಳಿಗೂ ಇರುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥ ಪ್ರಯತ್ನ ನಂದು. ಜೊತೆಗೆ ಯಾರಾದರೂ ಒಬ್ಬರು ಆ ಎಂಡಿಂದ, ಆ ಫ್ರೆಷರ್ ಮೈಂಡ್ಸೆಟ್ಟಿಂದ ಪ್ರಶ್ನೆ ಕೇಳೋರಾದರೆ ಅದಕ್ಕೆ ಅದೇ ಸೂಕ್ತವಾದಂಥ ಉತ್ತರನ ನಾನು ಕೊಡ್ಬೋದು ಅಂತ ಈ ಕಾಲ್ನ ನಾನು ಆರ್ಗನೈಸ್ ಮಾಡಿದ್ದೀನಿ. ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ಕಾಲ್ಗೆ ಜಾಯ್ನ್ ಆಗಿರೋಂಥ ಪ್ರಜ್ವಲ್ಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಕಾಲ್. ಪ್ರಜ್ವಲ್, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ನ ನೀವು ಹೇಳಿ, ನಂತರ ನಾವು ಡಿಸ್ಕಷನ್ನ ಶುರು ಮಾಡೋಣ. ಸೊ ದಟ್ ಎಷ್ಟೊಂದು ಜನ ನಿಮ್ಮಂಥ ಫ್ರೆಷರ್ಸ್ಗಳಿಗೆ ಈ ಡಿಸ್ಕಷನಿಂದ ಹಲವಾರು ಮಾಹಿತಿಗಳು ಅವ್ರಿಗೆ ಸಿಗೋಂಗಾಗಲಿ, ಹಾಗೆ ಅವ್ರಿಗದು ಹೆಲ್ಪ್ ಆಗಲಿ. ಹಾಯ್ ಪ್ರಜ್ವಲ್, ನಿಮ್ಮ ಶಾರ್ಟ್ Hi, sir. ಇಂಟ್ರೊಡಕ್ಷನ್ ಮಾಡಿ. My name is Prajwal. I'm currently pursuing a Bachelor of Engineering in Information Science branch, and I'm in sixth semester of third year, and I'm aspiring to become a Java full stack developer in future. So that's all about my short introduction. Thank you. ಪರ್ಫೆಕ್ಟ್ ಪ್ರಜ್ವಲ್, ಸಖತ್ತಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಿ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ, ಇಂಟ್ರೊಡಕ್ಷನ್ ಕೊಡುವಾಗ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಾ ಇಲ್ವಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಬರುತ್ತೆ. ಸೊ ಪರವಾಗಿಲ್ಲ, ನೀವು ಆಲ್ರೆಡಿ ಸುಮಾರು ಜನಗಳಿಗಿಂತ ಮುಂದೆ ಇದ್ದೀರಾ. ಬಿಕಾಸ್ ವಾಟ್ ಯು ನೀಡ್ ಇಸ್ ದ ಕಾನ್ಫಿಡೆನ್ಸ್ ಟು ಸ್ಪೀಕ್ ಅಪ್. ಸೊ ಪ್ರಜ್ವಲ್, ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಆ್ಯಸ್ ಎ ಫ್ರೆಷರ್ ಅಥವಾ ಇನ್ನು ನಾನು ಫ್ರೆಷರ್ ಆಗಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ತಲೆಗೆ ಏನು ಬರುತ್ತೆ ಪ್ರಜ್ವಲ್? ನಂದು ರೋಡ್ ಬಂದು ಜಾವ ಫುಲ್ ಸ್ಟ್ಯಾಕ್ ಆಗ್ಬೇಕಂತ ಆಸೆ ಇದೆ. ಸೊ ಸ್ಕಿಲ್ಸ್ ಇನ್ನ ಡೆವಲಪ್ ಮಾಡ್ಬೇಕಂತ ನಮ್ಗಿದೆ. ಹಾಂ ಪ್ರಜ್ವಲ್, ಅದೇ ಒಂದು ಸಣ್ಣದಾಗಿ ಪ್ರಶ್ನೆ ಕೇಳೋದಾದರೆ, ನೀವು ಜಾವಾ ಸ್ಕಿಲ್ಸ್ನೇ ಕಲಿಬೇಕು ಅಥವಾ ಜಾವಾ ಫುಲ್ ಸ್ಟ್ಯಾಕ್ನೇ ಆಗಬೇಕು ಅನ್ನೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಸೊ ಹಂಗೇನಿಲ್ಲ ಸರ್, ಬಟ್ ಯೂಸಿಂಗ್ ಎ ಐ ಕ್ಯಾನ್ ಲರ್ನ್ ದ ಜಾವಾ ಸರ್. ಆಲ್ರೈಟ್, ಪರ್ಫೆಕ್ಟ್. ಇವಾಗ ಹಾಗೆ ಮುಂದುವರೆದು ಪ್ರಶ್ನೆ ಕೇಳುವಂಥದ್ದಾದರೆ, ಅಫ್ಕೋರ್ಸ್ ನೀವು ಪ್ರಶ್ನೆಗಳನ್ನ ಕೇಳಬೇಕು, ಬಟ್ ನಂದೊಂದಷ್ಟು ಸಣ್ಣ ಪುಟ್ಟ ಪ್ರಶ್ನೆಗಳಿರುತ್ತೆ. ಸೊ ದಟ್ ನಿಮಗೆ ನೀವು ಪ್ರಶ್ನೆ ಕೇಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗ ನೀವು ನಿಮ್ಮ ಫ್ರೆಂಡ್ಸು ಎಲ್ಲ ಇದೇ ಚೂಸ್ ಮಾಡಿದ್ದಾರಾ ಅಥವಾ ನೀವು ಮಾತ್ರ ಈ ಥರ ಚೂಸ್ ಮಾಡಿರೋದಾ, ಹೇಗೆ? ಅಂದ್ರೆ ಸಮ್ ಫ್ರೆಂಡ್ಸ್ ಬಂದವ್ರು ಪೈಥಾನ್ ಚೂಸ್ ಮಾಡಿದ್ದಾರೆ. ಸೊ ಪೈಥಾನ್ ಫುಲ್ ಸ್ಟ್ಯಾಕ್ ಈ ತರ ಎ ರೋಲ್ಸ್ ಹೋಗಿದ್ದಾರೆ. ಬಟ್ ನಾನು ಸ್ವಲ್ಪ ಫ್ರೆಂಡ್ಸ್ ಬಂದು ಜಾವಾ ಫುಲ್ ಸ್ಟ್ಯಾಕ್ ಈ ತರ ಜಾವಾ ರೋಲ್ ಆಗಿ ಹೋಗ್ಬೇಕಂತ ಆಸೆ ಇದೆ. ಆ್ಯಕ್ಚುಲಿ ನಾನು ಜಾವಾ ಫುಲ್ ಸ್ಟ್ಯಾಕಲ್ಲೇ ವರ್ಕ್ ಮಾಡೋದು. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ಮುಂದಿನ ದಿನಗಳಲ್ಲಿ ಇದನ್ನು ಶೇರ್ ಮಾಡಿಕೊಡುವ. ಸರಿ ಪ್ರಜ್ವಲ್, ಹಾಗಿದ್ರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ನ ಶುರು ಮಾಡೋಣ. ನಿಮ್ಗಿರೋ ಕ್ವೆಶ್ಚನ್ಸ್ನ ಒಂದೊಂದೇ ಕೇಳ್ತಾ ಹೋಗಿ ಆದಷ್ಟು ಸಂಕ್ಷಿಪ್ತವಾಗಿ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದ್ಯಾಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಆಲ್ ಆಫ್ ಯು. ಓಕೆ ಸರ್, ಫಸ್ಟ್ ಕ್ವೆಶ್ಚನ್ ಬಂದು ಎಲ್ಲರೂ ಫ್ರೆಷರ್ಗೂ ಡೌಟ್ ಇರೋದು ಎ ಐ ಸರ್. ವಿಲ್ ಎ ಐ ರಿಪ್ಲೇಸ್ ದ ಜಾಬ್ಸ್? ಫಸ್ಟ್ ಕ್ವೆಶ್ಚನ್ ಎಲ್ಲರಿಗೂ ಕಾಮನ್ ಡೌಟ್ ಇದೆ ಸರ್. ಅದು ನಾವು ಯಾವುದೇ ವಸ್ತುನ ತಗೋಬೇಕು ಅಂತಂದ್ರೂ ಯಾರ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ. ಫಸ್ಟು ಯಾರು ತಗೊತಾರೆ ಅವ್ರ ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ ಅಲ್ವಾ? ಸೊ ಹಾಗೆಯೇ ಯಾವ ಕಸ್ಟಮರಿಗೆ ನಾವು ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಜಾವಾ ಡೆವಲಪರ್ ಅಂತಂದರೆ ನಾನೊಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಕಸ್ಟಮರ್ಗೆ ಕೊಡಬೇಕು, ಕರೆಕ್ಟಾ? ಆ ಕಸ್ಟಮರ್ ಅದನ್ನು ಸುಮ್ಮನೆ ತೊಗೊತಾರ? ಅವ್ರಿಗಿರೋ ರಿಕ್ವೈರ್ಮೆಂಟ್ ಮೀಟ್ ಆದರೆ ತಾನೇ ಅದನ್ನು ತೊಗೊಳ್ಳೋದು. ಸೊ ಇವಾಗ ನಾನು ಆ ರಿಕ್ವೈರ್ಮೆಂಟ್ನ ಎ ಐಗೆ ಫೀಡ್ ಮಾಡ್ತೀನಿ ಅಂತಂದರೆ ಎ ಐ ಏನು ಮಾಡುತ್ತೆ, ಅದಕ್ಕೆ ಅರ್ಥ ಆಗೋ ರೀತಿಲಿ ಕೋಡ್ ಬರೆದ್ಬಿಟ್ಟು ಕೊಡುತ್ತೆ. ಕೋಡ್ ಬರೆಯಲ್ಲ ಅಂತಲ್ಲ, ಬರ್ಕೊಡುತ್ತೆ. ಬಟ್ ಪ್ರತಿಯೊಂದು ಕಸ್ಟಮರ್ ಸಣ್ಣ ಸಣ್ಣ ರಿಕ್ವೈರ್ಮೆಂಟ್ನು ಅಡ್ಯಾಪ್ಟ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡಬೇಕು ಅಂದರೆ ಎ ಐ ಸ್ವಂತ ಬುದ್ಧಿನ ಉಪಯೋಗಿಸಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ, ಅದು ಯಾವಾಗಲೂ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದಕ್ಕೆ ಕನ್ಫರ್ಮ್ ಮಾಡಬೇಕು. ಇವಾಗ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿರ್ತೀರ ಅಂದರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾ ಅಂತ ಅದೇ ನಮ್ಮನ್ನು ಕೇಳುತ್ತೆ. ನಾವು ಹ್ಞೂ ಅಂದರೆ ಮಾತ್ರ ಅದು ಓಕೆ ಅನ್ನತ್ತೆ, ಇಲ್ಲ ಅಂತಂದರೆ ಅದು ಬೇರೆ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಎ ಐ ರೀಪ್ಲೇಸ್ ದ ಜಾಬ್ಸ್ ಅಂತ ಕೇಳೋದಾದರೆ 100% ಜಾಬ್ಸ್ನ ರೀಪ್ಲೇಸ್ ಮಾಡಲ್ಲ. ಬಟ್ ಎ ಐ ಏನು ಮಾಡುತ್ತೆ ಅಂತಂದರೆ, ಜಾಬಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆ್ಯಡ್ ಮಾಡುತ್ತೆ. ಆ ಕಾಂಪಿಟೇಷನ್ ಹೆಚ್ಚಾಗಿರೋದಕ್ಕೆ ನಾವು ಹೆಂಗೆ ತಯಾರಿ ಮಾಡ್ಕೊಬೇಕು ಅನ್ನೋದು ನಮ್ಮ ನಿರ್ಧಾರ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಬೇಕಾದ್ರೆ ಕ್ಲಾರಿಫೈ ಮಾಡೋಣ. ಈಗ ಸದ್ಯ ಕ್ಲಾರಿಟಿ ಬಂತು ಸರ್, ಕ್ಲಾರಿಟಿ ಬಂತು. ಸೊ ಎಷ್ಟು ಫ್ರೆಶರ್ ಇದೆ ಡೌಟ್ ಇರೋ ಸರ್ ಹೇಳ್ಬೇಕಂದ್ರೆ. ಸೊ ಒಂದು ಕ್ಲಾರಿಟಿ ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್ ಸರ್. ಆಯ್ತಪ್ಪ. ಈಗ ಇನ್ನೂ ಒಂದು ಹೇಳೋದಾದರೆ, ಯಾವುದೇ ಒಂದು ಟೆಕ್ನಾಲಜಿ ಬಂದರೂ, ಫಾರ್ ಎಕ್ಸಾಂಪಲ್ ಈಗ ಅವಾಗೆಲ್ಲ ಇಂಟರ್ನೆಟ್ ಇರಲಿಲ್ಲ. ಇಂಟರ್ನೆಟ್ ಇದ್ದಾಗ ಅಯ್ಯೋ ಪೋಸ್ಟ್ ಆಫೀಸ್ ಹೋಗ್ಬಿಡುತ್ತೆ, ಅದು ಜಾಬ್ ಪೋಸ್ಟ್ ಆಫೀಸಿಗೆ ಇನ್ನೇನು ಕೆಲಸ ಇರಲ್ಲ, ಇಂಟರ್ನೆಟ್ಟಲ್ಲೇ ಎಲ್ಲ ಇಮೇಲ್ ಕಳ್ಸ್ಕೊಂಡ್ಬಿಡ್ಬೋದು ಅಂತ. ಬಟ್ ಇವತ್ತು ನಮ್ಮ ಮನೆಗೆ ಆಧಾರ್ ಕಾರ್ಡ್ ಪೋಸ್ಟಲ್ಲೇ ಬರಬೇಕು
ಅಲ್ವಾ? Yes, sir. ಸೊ ಯಾವುದೇ ಟೆಕ್ನಾಲಜಿ ಬಂದರೂ ಹೊಸ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುತ್ತೆ, ಸ್ವಲ್ಪ ಕಾಂಪಿಟೇಷನ್ನ ಜಾಸ್ತಿ ಮಾಡುತ್ತೆ. ಬಟ್ ಜಾಬ್ ಎಲ್ಲಿಗೂ ಹೋಗಲ್ಲ, ಮಾಡೋ ಜಾಬ್ ಮಾಡಲೇಬೇಕು. ನೆಕ್ಸ್ಟ್ ಪ್ರಶ್ನೆ ಬಂದು ಡೊಮೈನ್ ಸರ್. ಅಂದರೆ ಎಷ್ಟೋ ಜನಕ್ಕೆ ನಾನು ಇವಾಗ ಇದೆ, ಸೊ ಪೈಥಾನ್ ಚೂಸ್ ಮಾಡ್ಬೇಕಾ, ಜಾವಾ ಚೂಸ್ ಮಾಡ್ಬೇಕು, ಏನಕ್ಕ ಕ್ಲೌಡ್ಗೆ ಹೋಗ್ಬೇಕಾ, ಡಾಟಾ ಸೈನ್ಸ್ ಫೀಲ್ಡ್ಗೆ ಹೋಗ್ಬೇಕಾ ಅಂತ ಜಾಸ್ತಿ ಡೌಟ್ ಇರುತ್ತೆ. ಸೊ ಅದು ಸೊ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಪೈಥಾನ್ ಇದ್ರೆ ಮಾತ್ರ ನಾವು AI ಇಂದ ಯೂಸ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಆನ್ಸರ್ ಮಾಡಬೇಕು. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಬರುತ್ತೆ, ಅಲ್ಲಿ ಏನಂದರೆ APIs ಅಂತ ಕರಿತೀವಿ. ಅದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ಸು. ಸೊ ಇವಾಗ ಆ APIs ಬಂದಾದ್ಮೇಲೆ ಏನಾಗುತ್ತೆ ಅಂದರೆ, AI ಯಾವುದ್ರಲ್ಲಿ ಡಿಸೈನ್ ಆಗಿದ್ರು ಅದನ್ನು ಯಾರು ಬೇಕಿದ್ರೂ ಕನ್ಸ್ಯೂಮ್ ಮಾಡ್ಕೋಬೋದು. ಆಯಿತಾ? ಇವಾಗ ನಾವು ಜಾವಾ ಕಲಿತಾ ಇದ್ದೀವಿ ಅಂತಂದ್ರೆ ಜಾವಾದಲ್ಲೂ AI ಕನ್ಸ್ಯೂಮ್ ಮಾಡ್ಕೊಬೋದು. ಸೊ ಪೈಥಾನ್ ಕಲಿತಾ ಇದ್ದೀವಿ ಅಂದರೆ ಆ API ಥ್ರೂ ನಾವು ಪೈಥಾನ್ ಕೂಡ ಕನ್ಸ್ಯೂಮ್ ಮಾಡ್ಕೊಬೋದು. ಈಗ ನಿಮ್ಮ ಪ್ರಶ್ನೆ ಡೊಮೇನ್, ಯಾವುದು ಡೊಮೇನ್ ಅಂತ ನಿಮ್ಮ ಪ್ರಶ್ನೆ. ಸೊ ಯಾವ ಡೊಮೇನ್ ಆದರೂ ಚೂಸ್ ಮಾಡಿ ಪ್ರಜ್ವಲ್, ಬಟ್ ಕೊನೆಗೆ ನಾನೇನು ಹೇಳೋದಂದರೆ ಆ ಡೊಮೇನಲ್ಲಿ ನಿಮಗೆ ಎಷ್ಟು ಎಕ್ಸ್ಪರ್ಟೀಸ್ ಇದೆ ಅನ್ನೋದು ನಿಮಗೆ ಜಾಬ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಇವಾಗ ಫುಲ್ ಸ್ಟ್ಯಾಕ್ ಅಂತ ಬಂದರೆ ತುಂಬ ವಿಷಯಗಳಿದೆ, ತುಂಬ ಕಲಿಬೇಕು ಅದರಲ್ಲಿ. ಈಗ ನಾನು ಫ್ರಂಟ್ ಎಂಡಲ್ಲೂ ಎಕ್ಸ್ಪರ್ಟ್ ಆಗ್ತೀನಿ, ನಾನು ಬ್ಯಾಕ್ ಎಂಡಲ್ಲೂ ಎಕ್ಸ್ಪರ್ಟ್ ಆಗ್ತೀನಿ ಅಂದರೆ ನೆಕ್ಸ್ಟು 1 ವರ್ಷ ಅಥವಾ 6 ತಿಂಗಳಲ್ಲಿ ನಾನು ಫುಲ್ ಎಕ್ಸ್ಪರ್ಟ್ ಆಗೋಕ್ಕಾಗಲ್ಲ, ನಾನು ಬೇಸಿಕ್ಸ್ ಕಲ್ತ್ಕೊಬೋದು. ಈಗ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತಂದರೆ ಪ್ರತಿ ಒಂದೊಂದು ಸೆಮಿಸ್ಟರ್ಗೂ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ನಾವು ಪಾಸ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಓದಿರ್ತೀವಿ, ಒಂಚೂರು ಎಕ್ಸ್ಟ್ರಾ ಓದ್ಕೊಂಡಿರ್ತೀವಿ ಮಾರ್ಕ್ಸ್ ಚೆನ್ನಾಗಿ ಬರಲಿ ಅಂತ. ಬಟ್ ಎಲ್ಲನೂ ಕಲ್ತಿರಲ್ಲ, ಕರೆಕ್ಟಾ? ನಾವು ಆ ಫೀಲ್ಡಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಪ್ರಾಜೆಕ್ಟ್ ಮಾಡಿದಾಗ ಜಾಸ್ತಿ ತಿಳ್ಕೊಳ್ಳೋಕೆ ಯೋಚನೆ ಮಾಡ್ತೀವಿ. ಸೊ ಇಲ್ಲೂ ಅಷ್ಟೇ, ಎಲ್ಲ ರೀತಿಯಾದಂಥ ಡೊಮೇನಲ್ಲೂ ಜಾಬ್ ಆಪರ್ಚುನಿಟೀಸ್ ಇದೆ. ಬಟ್ ಏನಂತಂದರೆ ನಮಗೆ ಯಾವುದು ಬೇಕು, ನಾವು ಅದರಲ್ಲಿ ಎಷ್ಟು ಆಸಕ್ತಿ ಹೊಂದಿದ್ದೀವಿ, ನಾವು ಅದನ್ನು ಹೇಗೆ ಅಪ್ರೋಚ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸರ್ ಇಂಟ್ರೆಸ್ಟ್ ಮೇಲೆ ಹೋಗ್ಬೇಕು ಡೊಮೈನ್ ಅಂತ. ಹೌದು. ಈಗ ನನಗೆ ತುಂಬ ಮ್ಯಾಥಮೆಟಿಕ್ಸ್ ಇಷ್ಟ, ಲಾಜಿಕ್ ಕಂಡ್ರೆ ತುಂಬ ಇಷ್ಟ, ನಾನು ಯಾವುದ್ರಲ್ಲಾದರೂ ಅಷ್ಟೇ ನಾನು ಲಾಜಿಕಲಿ ಸಾಲ್ವ್ ಮಾಡ್ತೀನಿ ಅನ್ನೋ ಇದ್ದಾಗ ಆವಾಗ ಸ್ವಲ್ಪ ನಾವು ಪ್ರೋಗ್ರಾಮಿಂಗ್ ಕಡೆ ಒಲವು ತೋರಿಸೋದು ಇಂಪಾರ್ಟೆಂಟ್. ಬಿಕಾಸ್ ಅಲ್ಲಿ ಬೇಕಿರೋದೇ ಲಾಜಿಕ್ ಉಪಯೋಗಿಸ್ಕೊಂಡು ಪ್ರೋಗ್ರಾಮಿಂಗ್ನ ಸಿಂಟ್ಯಾಕ್ಟಿಕಲಿ ಬರ್ಕೊಂಡು ನಾವು ಅಚೀವ್ ಮಾಡ್ಬೋದು. ಅಯ್ಯೋ ಇದು ಏನಪ್ಪ ಗೊತ್ತೇ ಆಗ್ತಿಲ್ಲ, ನಂಗೆ ಪ್ರೋಗ್ರಾಮಿಂಗ್ ಅಂದ್ರೇ ಆಗಲ್ಲ, ಅಯ್ಯೋ ಪ್ರೋಗ್ರಾಮಿಂಗ್ ಕಂಡ್ರೆ ಆಗಲ್ಲ ಅಂತ ಎಷ್ಟೋ ಜನ ಹೇಳ್ಬಿಡ್ತಾರೆ ಸ್ಟಾರ್ಟಿಂಗ್ಗೆ. ಪ್ರೋಗ್ರಾಮಿಂಗ್ ಅಂತ ಏನು ಕೇಳಿದ್ರೆ ಪ್ರೋಗ್ರಾಮಿಂಗ್ ಅಂತ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಬಟ್ ನನಗೆ ಪ್ರೋಗ್ರಾಮಿಂಗ್ ಕಂಡ್ರೆ ಆಗಲ್ಲಪ್ಪ, ಅಯ್ಯೋ ನಾನು ನಮ್ಮ ಮನೇಲಿ ನೋಡಿದ್ದೀನಿ ಎಷ್ಟೊಂದು ಜನ ಅವರು ಕೋಡ್ ಮಾಡೋದು ಕಂಡ್ರೆ ಆಗಲ್ಲ ಅಂತಾರೆ, ಬಟ್ ಏನು ಅನ್ನೋದು ಅರ್ಥನೇ ಗೊತ್ತಿರಲ್ಲ. ಈಗ ಹೆಂಗಾಯಿತು ಅಂತಂದರೆ, ವಿರಾಟ್ ಕೊಹ್ಲಿ ಈಸ್ ಮೈ ಐಡಲ್, ವಿರಾಟ್ ಕೊಹ್ಲಿ ಈಸ್ ಮೈ ಫೇಮಸ್ ಕ್ರಿಕೆಟರ್ ಅಂತಾರೆ. ಎಷ್ಟು ಓವರ್ ಒಂದು ಮ್ಯಾಚ್ಗೆ ಅಂತಂದರೆ ಓವರೇ ಗೊತ್ತಿರಲ್ಲ ಅವರಿಗೆ. ಯಾರೋ ಹಾಕ್ತಾರೆ ಸುಮ್ಮನೆ ಸ್ಟೇಟಸ್ಸು ಅಂತ ನಾನು ಹಾಕ್ತೀನಿ ಅಂತಾರೆ. ಈ ಥರ ಒಂದು ಅರ್ಥ ಆಯಿತು ಅಂತ ಅನಿಸ್ತದೆ ಡೊಮೇನ್ ಅಂದರೆ ಹೆಂಗೆ ಚೂಸ್ ಮಾಡಬೇಕು ಅಂತ. ಅರ್ಥ ಆಯ್ತು. ಪರ್ಫೆಕ್ಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ಥರ್ಡ್ ಕ್ವಶನ್ ಬಂದು ಸರ್, DS ಎಷ್ಟಿನ್ ಪಾಯಿಂಟ್ ಆಗುತ್ತೆ ಫ್ರೆಷರ್ಗೆ? ಆ್ಯಕ್ಚುಲಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಬಿಕಾಸ್ ಎಷ್ಟೊಂದು ಜನ ನನ್ನ ಕೇಳಿದರು DSC ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಬೇಕು ಅಂತ. ಸೊ ಇವಾಗ DSA ಅನ್ನೋದು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಎಸೆನ್ಷಿಯಲ್ ಪಾರ್ಟ್, ಆಯಿತಾ? ಸೊ ಅದೊಂಥರ, ಈಗ ಪೈಥಾನಲ್ಲೂ ಡೇಟಾ ಸ್ಟ್ರಕ್ಚರ್ಸ್ ಇದೆ, C++ಅಲ್ಲೂ ಇದೆ, ಜಾವಾದಲ್ಲೂ ಇದೆ. ನೀವು ಯಾವುದೇ ತೊಗೊಂಡೋದ್ರೂ ಅದಕ್ಕೆ ಅದೇ ಆದಂಥ ಡೇಟಾ ಸ್ಟ್ರಕ್ಚರ್ಸ್ ಇದ್ದೇ ಇರುತ್ತೆ. ಅದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ. ಬಟ್ ಜಾಬ್ ಕೊಡುತ್ತೆ ಅನ್ನೋದೇನಿಲ್ಲ ಗ್ಯಾರಂಟಿ. DSA ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂದ ತಕ್ಷಣ ಜಾಬ್ ಕೊಡಲ್ಲ ಪ್ರಜ್ವಲ್, ಅದಂತೂ 100% ಹೇಳ್ತೀನಿ ನಾನು. ಬಟ್ ನಿಮ್ಮ ಜಾಬ್ ತೊಗೊಳ್ಳೋ ಚಾನ್ಸಸ್ನ ಜಾಸ್ತಿ ಮಾಡುತ್ತೆ. ಇವಾಗ ಕ್ರಿಕೆಟ್ ಅಂದರೆ ಇಷ್ಟನಾ ನಿಮಗೆ? ಸರ್ ಇಷ್ಟ. ಯಾರೋ ಒಬ್ರು ಸೆಂಚುರಿ ಹೊಡೆದ ತಕ್ಷಣ ಮ್ಯಾಚ್ ಗೆಲ್ತಾರಾ? ಇಲ್ಲ. ಎಲ್ಲ ಬೌಲಿಂಗ್ ಚೆನ್ನಾಗಿ ಮಾಡಬೇಕು, ಎಲ್ಲರೂ ಬೇರೆಯವರು ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು, ಫೀಲ್ಡಿಂಗ್ ಚೆನ್ನಾಗಿ ಮಾಡಬೇಕು. ಹಾಗೇನೆ ಸೆಂಚುರಿ ಹೊಡೆದಾಗ ಏನಾಗುತ್ತೆ, ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸ್ಕೋರ್ ಜಾಸ್ತಿ ಆಗುತ್ತೆ, ಅವರು ಚೇಸಿಂಗ್ ಮಾಡ್ತಾಯಿದ್ರೆ ಹೆಲ್ಪ್ ಆಗುತ್ತೆ. ಫಸ್ಟೇ ಬ್ಯಾಟಿಂಗ್ ಮಾಡಿದರೆ ಅದು. ಸೊ ಏನಕ್ಕೆ ಲೇಮನ್ ಟರ್ಮ್ಸಲ್ಲಿ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ, ಟೆಕ್ನಿಕಲಾಗಿ ಹೇಳಿದಾಗ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಬಟ್ ಸೆಂಚುರಿ ಇಂಪಾರ್ಟೆಂಟೇ, ತುಂಬ ಒಳ್ಳೆ ಮೈಲ್ ಸ್ಟೋನ್, ಅದು ಹೈಲೈಟ್ ಆಗುತ್ತೆ ಕರಿಯರಲ್ಲಿ. ಬಟ್ ಸೆಂಚುರಿ ಒಂದೇ ನಿಮಗೆ ಎಲ್ಲನೂ ಕೊಡಲ್ಲ, ಎಲ್ಲರೂ ಜೊತೆಗೆ ಸೇರಿ ಹೋಗಬೇಕು. ಇಲ್ಲಿ ನಾವು ಟೀಮ್ ಪ್ಲೇಯರ್ಸ್ ಬದಲಾಗಿ ನಾವು ಎಷ್ಟು ಬೇರೆ ಬೇರೆ ಸ್ಕಿಲ್ಸ್ ತೊಗೊಂಡಿದ್ದೀವಿ. ಇವಾಗ ಡೇಟಾ ಸ್ಟ್ರಕ್ಚರ್ಸ್ ಗೊತ್ತಿದೆ ಅಂದ ತಕ್ಷಣ ನಾನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ನಾನು ಡೇಟಾ ಸ್ಟ್ರಕ್ಚರ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಬರೀ ನಾನು ಆಲ್ಗರಿದಮ್ನೇ ಬರ್ಕೊಂಡಿರ್ತೀನಿ ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ತಾನೇ ಅದಕ್ಕೊಂದು ವ್ಯಾಲ್ಯೂ. ಈಗ ನಾನು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀನಿ ಅಂತ ಅಂದ ತಕ್ಷಣ ಅದನ್ನು ಎಲ್ಲಾದರೂ ಖರ್ಚು ಮಾಡಿದ್ರೆ ಅಥವಾ ಏನಾದರೂ ವಸ್ತು ತೊಗೊಂಡ್ರೆ ತಾನೇ ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋದು. ಸುಮ್ಮನೆ ಬ್ಯಾಂಕಲ್ಲಿ ದುಡ್ಡಿದೆ ಅಂತಂದರೆ ಅದಕ್ಕೇನು ಪ್ರಯೋಜನ ಇಲ್ಲ. ಸರ್, ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಥರ್ಡ್ ಕ್ವಶನ್. ಅಂಡ್ ಫೋರ್ತ್ ಕ್ವಶನ್ ಬಂದು ಸರ್, ಕಮ್ಯುನಿಕೇಶನ್ ಸರ್. ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಸರ್ ಅಂದರೆ ಫ್ರೆಷರ್ಗೆ?
ಬಿಕಾಸ್ ನಾನು ಆನ್ ಕ್ಯಾಂಪಸ್ಗೆ ನೋಡಿದ್ದೀನಿ, ಸೀನಿಯರ್ ಸಂಬಂಧ ಕೇಳಿದ್ದೀನಿ ನಾನು. ಸೊ ಕಮ್ಯುನಿಕೇಶನ್ ಇಸ್ ದ ಫಸ್ಟ್ ಪ್ರಿಯಾರಿಟಿ ಸರ್, ಬಿಫೋರ್ ದ DSA. ಸೊ ಹಾಂ, ಸೊ ಕಮ್ಯುನಿಕೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಿಕಾಸ್ ಯಾಕೆ ಅಂತಂದರೆ, ನಾವು ಒಬ್ಬರಿಗೆ ನಮ್ಮ ಮೈಂಡಲ್ಲಿ ಅಥವಾ ನಾವು ಯೋಚನೆ ಮಾಡೋ ಯೋಚನೆಗಳನ್ನ ತಲುಪಿಸೋವಂಥ ಕೇಪಬಿಲಿಟಿ ನಮಗಿರಬೇಕು. ಇವಾಗ ಅದೇ ಒಂದು ಲೇಮ್ಯಾನ್ ಟರ್ಮ್ಸ್ ಎಕ್ಸಾಂಪಲ್ ಹೇಳೋದಂತಾದರೆ, ನಾವು ನಮ್ಮನ್ನು ಅಥವಾ ನಮ್ಮ ಸ್ಕಿಲ್ ಸೆಟ್ನ ಬೇರೆಯವ್ರ ಮುಂದೆ ಪ್ರೆಸೆಂಟ್ ಮಾಡಿಕೊಂಡಾಗ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಮಾತಾಡುವಾಗಲೇ ನಮ್ಮ ಟೋನಲ್ಲಿ ಏನೂ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಲ್ಲ, ನಮ್ಮ ಇಂಟೆನ್ಸಿಟಿ ಕರೆಕ್ಟಾಗಿಲ್ಲ, ನಾವು ಹೇಳೋದನ್ನು ನಾವು ಹೇಳೋ ರೀತಿ ಹೇಳಲಿಲ್ಲ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ. ಇವಾಗ ನಾನು ಮಾತಾಡ್ತಾ ಇರುವಾಗ ಹಿಂಗೆಲ್ಲ ಮಾಡಿಕೊಂಡ್ರೆ ಇವ್ರೇನಪ್ಪ ಇಷ್ಟೊಂದು ಕೇರ್ಲೆಸ್ ಅಂತೀರ. ಅದೇ ನಾನು ಫೋಕಸ್ಡಾಗ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ನಿಮಗೆ ಹೇಳಬೇಕಾಗಿದ್ದನ್ನು ಹೇಳ್ತಾ ಇದ್ದರೆ ನಿಮ್ಗೊಂದೊಂದು ಇಂಪ್ಯಾಕ್ಟ್ ಬರುತ್ತೆ. ನಾನು ಹೇಳ್ತಾ ಇರೋದು ಹೌದಪ್ಪ, ನಾನು ಹೇಳೋದಕ್ಕೊಂದು ವ್ಯಾಲ್ಯೂ ಇದೆ ಅಂತ. ಸೊ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಫ್ರೆಷರಲ್ಲಿ ಅಂತಂದರೆ, ನಾವು ಹೇಳ್ತಿರುವಾಗ ತಪ್ಪಾಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಳ್ತಿರೋದನ್ನು ಸರಿಯಾಗಿ ಹೇಳ್ತಿದ್ದೀವ ಅನ್ನೋದು ಇಂಪಾರ್ಟೆಂಟು. ಇವಾಗ ಯಾವುದೋ ಒಂದು ಪ್ರಶ್ನೆ ಕೇಳ್ತಾರೆ, ಹೇ ಪ್ರಜ್ವಲ್ ಕ್ಯಾನ್ ಯು ಆನ್ಸರ್ ದಿಸ್ ಅಂದಾಗ, ಯಾ ಐ ಕ್ಯಾನ್ ಆನ್ಸರ್, ಅಲೋ ಮಿ ಅ ಮೂಮೆಂಟ್ ಆ್ಯಂಡ್ ಐ ವಿಲ್ ಥಿಂಕ್ ಥ್ರೂ ಆ್ಯಂಡ್ ಐ ವಿಲ್ ಲೆಟ್ ಯು ನೋ ಇನ್ ಅ ಮಿನಿಟ್. ಅವಾಗ ಏನು ಮಾಡ್ತಾರೆ, ತಕ್ಷಣಕ್ಕೆ ಇಂಟರ್ವ್ಯೂವರ್ ಕೂಡ ಪಾಸ್ ಆಗ್ತಾರೆ. ಓಕೆ, ಐ ಶುಡ್ ಅಲೋ ಹೆಮ್ ಸಮ್ ಟೈಮ್. ನಾನು ಅವ್ರಿಗೆ 1 ನಿಮಿಷಗಳ ಕಾಲಾವಕಾಶ ಕೊಡಬೇಕು. ನೀವು 1 ನಿಮಿಷ ಯೋಚನೆ ಮಾಡಿ, ಹಾಂ ನಾನು ಯೋಚನೆ ಮಾಡಿದೆ, ನನಗೆ ಈ ಥರ ಈ ನೀವು ಹೇಳಿದ್ದು ಸರಿ ಅನ್ನಿಸ್ತು ಅಥವಾ ನೀವು ಹೇಳಿದ್ದು ಸರಿ ಅನಿಸಿಲ್ಲ, ಬಿಕಾಸ್ ನನ್ನ ಅಭಿಪ್ರಾಯ ಇದಿದೆ. ಈ ಥರ ಉತ್ತರ ಕೊಡೋದಕ್ಕೂ ಅವ್ರು ಏನೋ ಒಂದು ಪ್ರಶ್ನೆ ಕೇಳಿದ ತಕ್ಷಣವೇ ನನಗೇನಷ್ಟು ಗೊತ್ತಿಲ್ಲ ಸರ್, ನಿಮ್ಮ ಇಷ್ಟ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಸೊ ಕಮ್ಯುನಿಕೇಷನ್ ಐ ವುಡ್ ಸೇ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ವಿಲ್ ಕ್ರಿಯೇಟ್ ಅ ಫಸ್ಟ್ ಇಂಪ್ರೆಷನ್. ದ ವೇ ವಿ ಪ್ರೆಸೆಂಟ್ ಅವರ್ ಸೆಲ್ಫ್ ಟು ದ ಇಂಟರ್ವ್ಯೂವರ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ನನ್ನ ವೀಡಿಯೋಗಳಲ್ಲಿ ಕೂಡ ಐ ವಿಲ್ ಎಂಫಸೈಸ್ ಆನ್ ದ್ಯಾಟ್ ಆ್ಯಂಡ್ ಐ ವಿಲ್ ಕಮ್ ಅಪ್ ವಿತ್ ಸೀರೀಸ್ ಆಫ್ ವೀಡಿಯೋಸ್ ವೇರ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ಹೆಲ್ಪ್ಫುಲ್. ಬೇರೆ ಯಾವುದನ್ನು ಬೇಕಿದ್ರೂ ನೀವು ನೋಡ್ಬೋದು, ಬಟ್ ಇದನ್ನು ನೋಡಿದಾಗ ನಿಮ್ಗೊಂದು ಪ್ರಾಪರಾಗಿ ಪ್ರಿಪೇರ್ ಹೆಂಗಾಗಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನು ಮಾಡುತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಬಟ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ನಾವು ಟೆಕ್ನಿಕಲ್ ಸ್ಕಿಲ್ಸ್ ಎಷ್ಟು ವ್ಯಾಲ್ಯೂ ಮಾಡ್ತೀವಿ ಅದನ್ನು ನಾವು ಇನ್ನೊಬ್ರಿಗೆ ಪ್ರೆಸೆಂಟ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. I'm waiting for your communication videos, sir. Thank you so much. Yep. Thank you so much, sir. And the next question is, what about the project, sir? Like, what is the level of project you want to build as a fresher? All right. ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಾಜೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಪ್ರಾಜೆಕ್ಟ್ ಯಾವ ಲೆವೆಲಿಗೆ ಮಾಡಬೇಕು, ಯಾವ ಲೆವೆಲಿಗೆ ಇಂಟರ್ವ್ಯೂವರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಇಂಟರ್ವ್ಯೂವರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರಾಜೆಕ್ಟ್ಸಿಂದ ಅಂತ ತಿಳ್ಕೊಳ್ಳೋಣ. ಸೊ ಶಾರ್ಟಾಗಿ ಸ್ವೀಟಾಗಿ ಪ್ರಾಜೆಕ್ಟ್ ಅಂದರೆ ಏನು ಅಂತ ನೀವು ಹೇಳಿ, ಅದಾದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಅಂದರೆ ಪ್ರಾಜೆಕ್ಟ್ ಅಂದರೆ ನನಗೆ ಬಂದು ಜಾವಾ ಬೇಸಿಕ್. ಸೊ ಜಾವಾ ಮತ್ತೆ ಇದಂದರೆ ಫ್ರೇಮ್ ವರ್ಕ್ ಸ್ಪ್ರಿಂಗ್ ಬೂಟ್ ಯೂಸ್ ಮಾಡ್ಕೊಂಡು ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಒಂದು. ಸೊ ಪ್ರಾಜೆಕ್ಟ್ ಆಗುತ್ತೆ. ಪರ್ಫೆಕ್ಟ್. ಸೊ ಸಿಂಪಲಾಗಿ ಹೇಳೋದಾದರೆ, ಹೌದು, ಒಬ್ಬರು ಬಂದು ನಮಗೆ ರಿಕ್ವೈರ್ಮೆಂಟ್ನ ಕೊಡ್ತಾರೆ, ಆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಒಂದೇನೋ ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ರೆಸ್ಟೋರೆಂಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನನ್ನ ಹೋಟೆಲಲ್ಲಿರೋ ಡಿಶಸ್ನ ನಾನು ಕಸ್ಟಮರ್ಗೆ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಮಾಡಿಕೊಡಿ ಅಂತ ಕೇಳಿದಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಏನು ಮಾಡ್ತೀನಿ, ಆಯ್ತಪ್ಪ ನೀನು ಈ ಪ್ರಾಜೆಕ್ಟ್ನ ಮಾಡಿಕೊಡ್ತೀನಿ ಅಂತೀನಿ. ಬಟ್ ಅದರಲ್ಲಿ ತುಂಬ ಕಾಂಪೊನೆಂಟ್ಸ್ ಇದೆ, ತುಂಬ ಇನ್ವಾಲ್ವ್ಮೆಂಟ್ ಇದೆ, ನಾವು ಆ ಡೀಟೇಲ್ಗೆ ಹೋಗೋದು ಬೇಡ. ಸೊ ಪ್ರಾಜೆಕ್ಟ್ ಅಂದರೆ ಯಾರೋ ಒಬ್ಬರು ರಿಕ್ವೈರ್ಮೆಂಟ್ ಇರುತ್ತೆ, ಫಂಕ್ಷನಲ್ ರಿಕ್ವೈರ್ಮೆಂಟ್, ಅವ್ರಿಗೆ ಏನೋ ಒಂದು ಪರ್ಪಸ್ ಸಾಲ್ವ್ ಆಗಬೇಕಾಗಿರುತ್ತೆ. ಆ ಪರ್ಪಸ್ನ ಸಾಲ್ವ್ ಮಾಡಿ ನಾವು ಕೊಡ್ತೀವಿ ಅಂತಂದರೆ ಅದನ್ನು ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ. ಆ ಒಂದು ವಸ್ತು ನಾವೇನೋ ಕೊಡ್ತೀವಿ, ವೆದರ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಸರ್ವಿಸ್, ವೆದರ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್. ಸೊ ಇವಾಗ ಪ್ರಾಜೆಕ್ಟ್ ಯಾವ ಲೆವೆಲಲ್ಲಿ ಮಾಡಬೇಕು, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಷರ್ಸ್ಗೆ ಅಂತಂದರೆ, ಇವಾಗ ರೆಸ್ಯೂಮೆ ಪ್ರಿಪೇರ್ ಮಾಡಿದ್ದೀರಾ, ಮಿನಿ ಪ್ರಾಜೆಕ್ಟ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಫ್ರೆಷರ್ ಮೋಸ್ಟ್ಲಿ ಇರುತ್ತೆ. ಆ ಮಿನಿ ಪ್ರಾಜೆಕ್ಟ್ಸಲ್ಲಿ ನೀವು 10 ಪ್ರಾಜೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ರೆ 10 ಪ್ರಾಜೆಕ್ಟ್ ಮೇಲೂ ಕ್ವೆಶ್ಚನ್ಸ್ ಬರುತ್ತೆ, ಓಕೆನಾ. 1 ಪ್ರಾಜೆಕ್ಟ್ ಮಾಡಿದ್ದೀರಾ ಅಂತಂದರೆ ಆ ಒಂದೇ ಪ್ರಾಜೆಕ್ಟ್ ಮೇಲೂ ಕ್ವೆಶ್ಚನ್ಸ್ ಬರುತ್ತೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಅರ್ಥ ಆಗುತ್ತೆ ಪ್ರಾಜೆಕ್ಟ್ ಇಂಪಾರ್ಟೆನ್ಸ್ ಏನು ಅಂತ. ಸೊ ಇಂಟರ್ವ್ಯೂವರ್ ಕೇಳ್ತಾರೆ, ಇಷ್ಟೊಂದು ಪ್ರಾಜೆಕ್ಟ್ಸ್ ಯಾಕೆ ಮಾಡಿದ್ಯಾ ಅಂತ. ಒಂದೇ ಪ್ರಾಜೆಕ್ಟ್ ಮಾಡಿದೆಯಲ್ಲ, ಇದರಲ್ಲಿ ಏನೇನು ಗೊತ್ತು ಅಂತ ಕೇಳ್ತಾರೆ, ಅದಕ್ಕೂ ನೀವು ಉತ್ತರ ಕೊಡಬೇಕು. ಸೊ ಇವಾಗ ಏನು 10 ಪ್ರಾಜೆಕ್ಟ್ ಮಾಡಿದ್ದು ನೀವು ಗ್ರೇಟಾ, 1 ಪ್ರಾಜೆಕ್ಟ್ ಮಾಡಿದ್ದು ಒಂದು ಗ್ರೇಟಾ? ದ ಮೊಮೆಂಟ್ ಯು ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಪ್ರಾಜೆಕ್ಟ್, ಇಂಟರ್ವ್ಯೂವರ್ ಗೆಟ್ಸ್ ಟು ನೋ ವಾಟ್ ಇಸ್ ದ ಪ್ರಾಜೆಕ್ಟ್ ಅಬೌಟ್ ಆ್ಯಂಡ್ ವಾಟ್ ಇಸ್ ಯುವರ್ ಇನ್ವಾಲ್ವ್ಮೆಂಟ್ ಇನ್ ದಟ್. ಆಯಿತಾ? 10 ಪ್ರಾಜೆಕ್ಟ್ ಮಾಡಿದ್ದೀರಾ ಅಂತಂದರೆ
ಅಲ್ಲೂ ಅಷ್ಟೇ, ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಗೊತ್ತಾಗುತ್ತೆ 10 ಪ್ರಾಜೆಕ್ಟ್ ನಿಮ್ಮದೇನಾ ಇಲ್ಲ ಮಾಡಿರೋ ಒಂದು ಪ್ರಾಜೆಕ್ಟು ಬೇರೆಯವ್ರು ಮಾಡಿಕೊಟ್ಟಿರೋ ಪ್ರಾಜೆಕ್ಟಾ ಅಂತ. ಸೊ ಪ್ರಾಜೆಕ್ಟ್ ಇಂಪಾರ್ಟೆನ್ಸ್ ಇಂಟರ್ವ್ಯೂವಲ್ಲಿ, ಬಿಕಾಸ್ ಇಟ್ ವಿಲ್ ಬಿ ಅ ಟಾಪಿಕ್ ಆಫ್ ಡಿಸ್ಕಷನ್, ಇಟ್ ಈಸ್ ಇಂಪಾರ್ಟೆಂಟ್. ಇವಾಗ ಯಾವ ಲೆವೆಲ್ ಆಫ್ ಪ್ರಾಜೆಕ್ಟ್ ಅಂತಂದರೆ, ನಾವು ರಿಯಲ್ ಟೈಮ್ ಅಥವಾ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ರಿಕ್ವೈರ್ಸ್ ಮೋರ್ ಟೈಮ್, ಎಫರ್ಟ್ ಆ್ಯಂಡ್ ರಿಸೋರ್ಸ್ ವಿಚ್ ಇಸ್ ಎಕ್ಸ್ಪೆನ್ಸಿವ್ ಅಗೇನ್. ನಾನೊಂದು ಜಾವಾ ಟರ್ಮ್ಸಲ್ಲಿ ಮಾತಾಡಿದ್ರೆ, ನಾನೊಂದು ಜಾವಾ ಸರ್ವ್ಲೆಟ್ ಪೇಜ್ ಯೂಸ್ ಮಾಡಿಕೊಂಡು ನಾನೊಂದು ವೆಬ್ ಪೇಜ್ ಕ್ರಿಯೇಟ್ ಮಾಡ್ತೀನಿ. ವೆಬ್ ಪೇಜಿಂದ ಒಂದು ಯೂಸರ್ ನೇಮ್ ತೊಗೊತೀನಿ, ಅದನ್ನು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿದ್ದೀನ ನೆಕ್ಸ್ಟ್ ಟೈಮ್ ಲಾಗಿನ್ ಆದಾಗ ಅದೇ ಡೇಟಾನ ತೋರಿಸ್ತೀನಿ. ಇಷ್ಟು ಒಂದು ಮಿನಿ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲ, ನಾನು AI ಎಲ್ಲ ಯೂಸ್ ಮಾಡ್ಕೊಂಡು ಅದ್ರ ಸಪೋರ್ಟ್ ಮಾಡಿಕೊಂಡು ನಾನು ಫುಲ್ ಇಂಟರ್ಯಾಕ್ಟಿವ್ ವೆಬ್ ಪೇಜ್ ಡಿಸೈನ್ ಮಾಡ್ತೀನಿ, CSS ಆ್ಯಡ್ ಮಾಡ್ತೀನಿ, HTML ಆ್ಯಡ್ ಮಾಡ್ತೀನಿ, ನಾನು ಫುಲ್ಲು ಒಂಥರ ವೆಬ್ಸೈಟ್ ನೋಡ್ತಿದ್ದಂಗೆ ಅವ್ರು ಖುಷಿ ಆಗ್ಬಿಡ್ಬೇಕು ಆ ಥರ ಮಾಡ್ತೀನಿ ಅಂದರೆ, ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪ್ರಾಜೆಕ್ಟ್. ಬಟ್ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಡೇಟಾಬೇಸಲ್ಲಿ ಒಂದು ವ್ಯಾಲ್ಯೂ ಸ್ಟೋರ್ ಮಾಡಿ ನಾನು ಡೇಟಾಬೇಸಿಂದ ತೊಗೊಂಡು ಅದನ್ನು ಡಿಸ್ಪ್ಲೇ ಮಾಡ್ತಿದ್ದೀನಿ ಅನ್ನೋದಕ್ಕೂ, ನಾನು ಫುಲ್ ಫ್ಯಾನ್ಸಿಯಾಗಿ ಮಾಡ್ತಿದ್ದೀನಿ ಅನ್ನೋದಕ್ಕೂ ಬ್ಯಾಕ್ಗ್ರೌಂಡ್ ಒಂದೇ ಸ್ಕೆಲಿಟನು, ಮೂಳೆ ಒಂದೇ, ಬಟ್ ಚರ್ಮದಲ್ಲಿ ಬೇರೆ ಬೇರೆ ಬ್ಯೂಟಿಫಿಕೇಷನ್ ಆಗಿದೆ ಅಷ್ಟೇ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಷರ್ಗೆ ಅಂತಂದರೆ, ಆ ಸ್ಕೆಲಿಟನ್ ಕನೆಕ್ಟಿವಿಟಿ ಇದೆಯಲ್ಲ, ನಾನು ಇಲ್ಲಿ ಹಿಟ್ ಮಾಡಿದ್ರೆ, ನಾನು ಈ ಬಟನ್ ಕ್ಲಿಕ್ ಮಾಡಿದ್ರೆ ಅದು DB ಇಂದ ಫೆಚ್ ಮಾಡಬೇಕು, ನಾನು ಈ ಬಟನ್ ಕ್ಲಿಕ್ ಮಾಡಿದ್ರೆ DBಲಿರೋ ಡಿಲೀಟ್ ಮಾಡಬೇಕು, ಇಲ್ಲ ಆ UI ಇಂದ ನೆಕ್ಸ್ಟ್ ಪೇಜ್ಗೆ ಹೋಗಬೇಕು, ಆ ಪ್ರೋಸೆಸ್ ಇದೆಯಲ್ಲ, ಫ್ರಮ್ ಮೂವಿಂಗ್ ಆನ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಸ್ಟೆಪ್ ಟು ಅನದರ್ ಸ್ಟೆಪ್, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇವಾಗ ಇಷ್ಟು ಹೇಳಿದ್ಮೇಲೆ ಐ ವಿಲ್ ನಾಟ್ ಕನ್ಕ್ಲೂಡ್ ದಟ್ ಓಕೆ ನೀವು ಇಷ್ಟು ಮಾಡಿದ್ರೆ ಮಿನಿ ಪ್ರಾಜೆಕ್ಟು, ಇಷ್ಟು ಮಾಡಿದ್ರೆ ಮಿನಿ ಪ್ರಾಜೆಕ್ಟ್ ಅಲ್ಲ ಅಂತ. ಐ ಲೀವ್ ಇಟ್ ಅಪ್ ಟು ದ ವ್ಯೂವರ್ಸ್ ಆ್ಯಂಡ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಲೆವೆಲ್ ಆಫ್ ಪ್ರಾಜೆಕ್ಟ್ ದಟ್ ಯು ನೋ ಆ್ಯಂಡ್ ವಾಟ್ ಯು ಶುಡ್ ಆ್ಯಕ್ಚುಲಿ ಡೂ. ಬಟ್ ಇಲ್ಲಿ ಏನು ಬೇಕಾಗುತ್ತೆ ಇಂಪಾರ್ಟೆಂಟ್ ಅಂದರೆ, ನೀವು ಹೆಂಗೆ ಮಾಡಿದ್ದೀರಾ ಪ್ರಾಜೆಕ್ಟು, ಯಾವ ಪರ್ಪಸ್ಸಿಗೆ ಮಾಡಿದ್ದೀರಾ, ಅದನ್ನು ಮಾಡಬೇಕಾದ್ರೆ ಯಾವ್ಯಾವ ಥರ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಎಷ್ಟು ಲೆವೆಲಲ್ಲಿ ಮಾಡಿದ್ರಿ. ನೀವು ತುಂಬ 10-12 ಲೆವೆಲ್ ಆಫ್ ಸೆಕ್ಯೂರಿಟಿ ಆ್ಯಡ್ ಮಾಡಿದ್ರು, ನೀವು ಒಂದು ಲೆವೆಲ್ ಆಫ್ ಸೆಕ್ಯೂರಿಟಿ ಆ್ಯಡ್ ಮಾಡಿದ್ರು, ಪ್ರಾಜೆಕ್ಟ್ ಸ್ಟಿಲ್ ರಿಮೇನ್ಸ್ ಎಸ್ ಅ ಮಿನಿ ಪ್ರಾಜೆಕ್ಟ್ ಅಲ್ವಾ. ಸೊ ಬಟ್ ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಬೇಕು, ಪ್ರತಿಯೊಂದು ಹಂತನೂ ನಿಮ್ಗೆ ಅರ್ಥ ಆಗಿರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ವಾಲ್ಯೂಮ್. Nuances of every particular piece in your project should be known to you. That is more important. So this will definitely be a topic of discussion during your interview, but you should not have too many projects where you will be lost in answering your questions. At the same time, you should not have 0 projects, because interviewer will think that you have not invested anything in addition to your learning. So have 1 or 2 mini project. As I said, JSP ಪೇಜ್ ಯೂಸ್ ಮಾಡ್ಕೊಂಡು ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿ ಡೇಟಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇಟ್ಸ್ ಆಲ್ಸೋ ಅ ಮಿನಿ ಪ್ರಾಜೆಕ್ಟ್, ಬಟ್ ದ ವೇ ಯು ಪ್ರೆಸೆಂಟ್ ಇಟ್ ಮ್ಯಾಟರ್ಸ್. ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಾವು ಅನ್ನ ಸಾಂಬಾರನ್ನೇ ರೋಡ್ ಸೈಡಲ್ಲಿ ತೊಗೊಂಡು ಊಟ ಮಾಡ್ತೀವಿ ಅಂತಂದ್ರು ಫಾಸ್ಟ್ ಫುಡ್ಗಳಲ್ಲಿ, ದ್ಯಾಟ್ ಈಸ್ ಆಲ್ಸೋ ಟೇಸ್ಟಿ, ದ್ಯಾಟ್ ಈಸ್ ಆಲ್ಸೋ ಗಿವ್ಸ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ಬಟ್ ಅದನ್ನೇ ನಾವು 5 ಸ್ಟಾರ್ಗೆ ಹೋಗಿ ನಾವು ಊಟ ಮಾಡ್ತೀವಿ ಅಂದರೆ, ದ್ಯಾಟ್ ಈಸ್ ಆಲ್ಸೋ ಟೇಸ್ಟಿ, ದ್ಯಾಟ್ ವಿಲ್ ಆಲ್ಸೋ ಗಿವ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ಬಟ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ, ಅಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಪ್ರೈಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಅಲ್ಲಿ ಸರ್ವಿಸಸ್ಗಳು ಜಾಸ್ತಿ ಇರುತ್ತೆ 5 ಸ್ಟಾರ್ ಹೋಟೆಲಲ್ಲಿ. ಇಲ್ಲಿ ಸರ್ವಿಸಸ್ ಬೇರೆ ಮಿನಿಮಮ್ ಅವ್ರು ಹಾಕ್ಕೊಡ್ತಾರೆ ಪ್ಲೇಟಿಗೆ, ನಾವು ಊಟ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಪ್ರಾಜೆಕ್ಟ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಚಿಕ್ಕದಾಗಿದೆ ಅನ್ನೋದಕ್ಕೆ ಇಂಪಾರ್ಟೆಂಟು, ಪ್ರಾಜೆಕ್ಟಲ್ಲಿ ಕಂಟೆಂಟ್ ಏನಿದೆ ಆ ಕಂಟೆಂಟ್ ನಮ್ಗೆ ಎಷ್ಟು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಲೈನ್ ಬೈ ಲೈನ್ ಕೋಡ್ ಗೊತ್ತಾ ನಮ್ಗೆ ಗೊತ್ತಿರಬೇಕು ಅಷ್ಟೇ. ನಾವು ಅವ್ರು ಕೇಳ್ಬೋದು, ನೀವು ಹೆಂಗೆ ಡೇಟಾ ಹೆಂಗೆ ತೊಗೊಬಂದ್ರಿ ಅಂತ ಕೇಳಿದಾಗ, ಹ್ಞೂ ಸರ್ ನಾನು JDBC ಕನೆಕ್ಷನ್ ಬರೆದಿದ್ದೆ, ನಾನು ಆ JDBC ಕನೆಕ್ಷನಿಂದ ನಾನು ತೊಗೊಂಡೆ, ಇಲ್ಲ ನಾನು ಹೈಬರ್ನೆಟ್ ಯೂಸ್ ಮಾಡಿದ್ದೆ, ನಾನು 1-to-1 ಮ್ಯಾಪಿಂಗ್ ಮಾಡಿದ್ದೆ, 1-to-many ಮ್ಯಾಪಿಂಗ್ ಮಾಡಿದೆ. ಈ ಥರ ನಾವು ಇಂಪ್ಲಿಮೆಂಟ್ ಮಾಡಿರೋ ಒಂದೊಂದನ್ನು ಹೇಳಿದ್ರೆ ಆಟೋಮೆಟಿಕಲಿ ಅವ್ರು ಅರ್ಥ ಆಗುತ್ತೆ, ಓಕೆ ಇವ್ರು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಬಂದ್ಬಿಟ್ಟು ಪ್ರಾಜೆಕ್ಟ್ನ, ಸರ್ ನಂದು ಪ್ರಾಜೆಕ್ಟ್ ಇದು ಅಂತ ತೋರಿಸಿದ್ರೆ, ಹೇಳಪ್ಪ ಇದು ಹೆಂಗೆ UI ಚೇಂಜ್ ಮಾಡ್ತೀಯ ಅಂದರೆ, ಸರ್ ಅದು ಆ್ಯಕ್ಚುಲಿ ಆ ಪಾರ್ಟ್ ನನ್ನ ಫ್ರೆಂಡ್ ಮಾಡಿದ್ದ, ನಾನು ಈ ಪಾರ್ಟ್ ಮಾಡಿರಲಿಲ್ಲ ಅಂದರೆ ಅಫ್ಕೋರ್ಸ್ ಅವ್ರಿಗೆ ಗೊತ್ತಾಗುತ್ತೆ ಇದು ಮಾಡಿಸ್ಕೊಂಬಂದಿರೋ ಪ್ರಾಜೆಕ್ಟ್ ಅಂತ. ಸೊ ಯಾವ್ಯಾವ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿರೋದನ್ನು ನೀಟಾಗಿ ತಿಳ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ರೆಸ್ಯೂಮ್ ರೆಸ್ಯೂಮ್ ಪ್ರಿಪೇರ್ ಮಾಡೋದು ಹೆಂಗೆ ಅಂತನಾ? ಹಾಂ, ಸೊ ಚಿಕ್ಕದಾಗಿ ಹೇಳೋದಾದರೆ, ರೆಸ್ಯೂಮಲ್ಲಿ ಇಂಟರ್ವ್ಯೂವರ್ಗಳಿಗೆ ಏನು ಇಂಪಾರ್ಟೆಂಟ್ ಇರುತ್ತೆ ಅಷ್ಟು ಮಾತ್ರ ಬೇಕಾಗುತ್ತೆ. ಸೊ ಇವಾಗ ನಮ್ಮ ಪಪ್ಪನ ಹೆಸರು, ನಮ್ಮ ಅಮ್ಮನ ಹೆಸರು, ಆಮೇಲೆ ನಾನು
ನನ್ನ ಫೇವ್ರೆಟ್ ಹಾಬೀಸು, ನನ್ನ ಆಮೇಲೆ ಇನ್ನೇನು ನನ್ನ ಪರ್ಸ್ನಲ್ ಇಂಟ್ರೆಸ್ಟು, ನನ್ನ ಪರ್ಸ್ನಲ್ ಸರ್ಟಿಫಿಕೇಟ್ಸು ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅವ್ರಿಗೆ. ಸಂಕ್ಷಿಪ್ತವಾಗಿ ಹೇಳಿರ್ತೀನಿ, ನಿಮ್ಮ ಹೆಸರು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನು, ನೀವೇನು ಮಿನಿ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ, ನಿಮ್ಗೆ ಯಾವ ಟೆಕ್ನಿಕಲ್ ಸ್ಕಿಲ್ಸ್ ಗೊತ್ತು, ಮತ್ತು ನಿಮ್ಮದು ಕಾಲೇಜ್ ಸ್ಕೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಹಾಕಿ ಒಂದು ಪೇಜಲ್ಲಿ ಮಾಡಿದ್ರೆ ಬೇಕಾದಷ್ಟು. ಯಾರೋ 2 ಪೇಜ್ ಮಾಡ್ತಾರೆ, ಆಮೇಲೆ ಮಿನಿ ಪ್ರಾಜೆಕ್ಟ್ಸ್ದು ಅರ್ಧ ಪೇಜ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ಆಮೇಲೆ ಫುಲ್ ಕಲರ್ ಮಾಡೋದು, ಫೋಟೋ ಒಂದು ಕಲರು, ಫಾಂಟ್ ಒಂದು ಕಲರು, ಅದೆಲ್ಲ ಮಾಡಿದ್ರೆ ಖಂಡಿತ ಏನು ಡಿಫ್ರೆನ್ಸ್ ಆಗಲ್ಲ. ಚಿಕ್ಕದಾಗಿ ನಾನು ಜಾವಾ ಫುಲ್ ಸ್ಟ್ಯಾಕಲ್ಲಿ ನನಗೆ HTML CSS ಮತ್ತು ಸ್ಪ್ರಿಂಗ್ ಬೂಟ್ ಗೊತ್ತು, ಅಥವಾ ಈ ಥರ ಏನು ಗೊತ್ತಿದೆ ಅಷ್ಟೊಂದು ಚಿಕ್ಕದಾಗಿ ಹೇಳಿದ್ರೆ ಸಾಕು. ಅಫ್ಕೋರ್ಸ್ ನಿಮ್ಮ ಟೆಕ್ನಿಕಲ್ ವರ್ಡ್ಸ್ ಇಂಪಾರ್ಟೆಂಟು, ಬಟ್ ಡೀಟೇಲ್ಸ್ ಇಂಪಾರ್ಟೆಂಟ್ ಇರಲ್ಲ. ಯಾಕೆಂದರೆ ನೀವು ಏನೇ ಡೀಟೇಲ್ ಹಾಕಿದ್ರು ಇಂಟರ್ವ್ಯೂ ಟೈಮಲ್ಲಿ ಕೇಳಿದಾಗ ನೀವು ಹೇಳಿಲ್ಲ ಅಂದರೆ ಅಲ್ಲಿ ಏನು ಡೀಟೇಲ್ಸ್ ಇದ್ರೂ ಪ್ರಯೋಜನ ಇಲ್ಲ. Thank you so much, sir. For next question, that is about internships, sir. Internships. ಸೊ ಇವಾಗ ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಆಲ್ರೆಡಿ ಶುರು ಮಾಡ್ತಾರೆ. ಓಕೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇಂಟರ್ನ್ಶಿಪ್ ಕೊಡಿಸ್ಬೇಕು ಅಂತ ಕಂಪನಿಯಿಂದ ಟೈಅಪ್ ಮಾಡಿ ಮಾಡಿಸ್ಕೊಡ್ತಾರೆ. ಇನ್ನು ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಇಲ್ಲ, ನೀವೇ ಹುಡ್ಕೊಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಪ್ರಾಜೆಕ್ಟ್ ಮಾಡಿ, ನೀವು ಪ್ರಾಜೆಕ್ಟ್ ಮಾಡಾದ್ಮೇಲೆ ಮುಗೀತು. ಬಟ್ ನಿಮಗೆ ಇಂಟರ್ನ್ಶಿಪ್ ಅನ್ನೋದು ಏನಕ್ಕೆ ಬೇಕು? ನಿಮ್ಮ ರೆಸ್ಯೂಮ್ಯಾಗೆ ಹಾಕೊಳ್ಳೋಕೆ ಬೇಕು. ಸೊ ನೀವು ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತಂದಾಗ ಏನು ಡಿಫ್ರೆನ್ಸ್ ಆಗುತ್ತೆ, ಮಾಡಿಲ್ಲ ಅಂದಾಗ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೀವು ಇಂಟರ್ವ್ಯೂ, ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದಾಗ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಓಕೆ ನೀವು ಇಂಟರ್ನ್ಶಿಪ್ಪಲ್ಲಿ ಏನು ಮಾಡಿದ್ರಿ ಅಂತ. ಸೊ ನೀವು, ಇಲ್ಲ ಸರ್ ನಾನು ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊತಾ ಇದ್ರು, ನನಗೇನು ಗೊತ್ತಾಗ್ತಾ ಇರಲಿಲ್ಲ, ನಾನು ಬಂದೆ 6 ತಿಂಗಳಾಯಿತು, ಸರ್ಟಿಫಿಕೇಟ್ ಕೊಟ್ಟರು ಅನ್ನೋದಕ್ಕೂ, ಇಲ್ಲ ಸರ್ ನಾನು ಅಲ್ಲಿ ಏನೇನು ಮಾಡ್ತಿದ್ದಾರೆ ಎಲ್ಲ ಕಲ್ತ್ಕೊಂಡಿದ್ದೀನಿ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ನೀವು ಏನಾದರೂ ಕಲ್ತಿದ್ದೀರಾ ಅಂದರೆ ಅದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ. ಅದು ಇಂಟರ್ನ್ಶಿಪ್ ಮಾಡಿದರೆ. ಇಂಟರ್ನ್ಶಿಪ್ಪೇ ಮಾಡಿಲ್ಲ ಸರ್, ನನಗೆಲ್ಲೂ ಸಿಕ್ಕಿಲ್ಲ ಅಂದಾಗ ಅಲ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನೀವು ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿರ್ತೀರ, ಅದು ನೀವೇ ಮಾಡಿರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಸೇರ್ ಮಾಡಿರ್ತೀರಾ, ಮ್ಯಾಟ್ರ್ ಆಗಲ್ಲ. ಬಟ್ ಆ ಪ್ರಾಜೆಕ್ಟ್ ಮಾಡಿರೋದನ್ನು ನೀವು ಹೆಚ್ಚಾಗಿ ತಿಳ್ಕೊಬೇಕು. ಆವಾಗಲೇ ನಾನು ಮಾತಾಡ್ದಂಗೆ ನೀವು ಪ್ರಾಜೆಕ್ಟ್ ಏನು ಮಾಡಿದ್ದೀರಾ, ವೆಬ್ ಪೇಜ್ ಹೆಂಗೆ ಬಂತು, ಇಲ್ಲಿ UI ಕಾಂಪೊನೆಂಟ್ ಹೆಂಗೆ ಚೇಂಜ್ ಮಾಡಬೇಕು ಅಂದಾಗ ನೀವು ಪಟ್ ಅಂತ ಹ್ಞೂ ಸರ್ ಇದು ನಾವು ಇಲ್ಲಿ ಬ್ಯಾಕ್ ಎಂಡಲ್ಲಿ ಈ ಥರ ಟ್ಯಾಗ್ಸ್ ಯೂಸ್ ಮಾಡಿ ಆ್ಯಡ್ ಮಾಡಿದ್ವಿ, ಆ ಟ್ಯಾಗ್ನ ರಿಮೂವ್ ಮಾಡಿ ಅಥವಾ ಮಾಡಿಫೈ ಮಾಡಿ, ಆ ಥರ ನೀವು ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಇದ್ಬಿಟ್ರೆ ಇಂಟರ್ನ್ಶಿಪ್ ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಆಗಲ್ಲ. ಇಂಟರ್ನ್ಶಿಪ್ ಏನು ಕೊಡುತ್ತೆ ಅಂದರೆ ನಿಮಗೆ ಆಗಲೇ ಹೇಳ್ದಂಗೆ IT ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅಲ್ಲಿ ಹೆಂಗೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ ಇಂಟರ್ನ್ಶಿಪ್ಪು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇಲ್ಲ. ಬಿಕಾಸ್ ನಾನು ಇಂಟರ್ವ್ಯೂ ಪ್ಯಾನಲ್ ಆಗಿ ಹೋದಾಗ ಯಾವುದೇ ಥರದ ಇಂಟರ್ನ್ಶಿಪ್ಪು ಇದೆ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಾಗಲಿ ಅಥವಾ ಇಂಟರ್ನ್ಶಿಪ್ ಮಾಡಿಲ್ಲ ಅನ್ನೋ ಡಿಫ್ರೆನ್ಷಿಯೇಟ್ ಮಾಡೋದಾಗಲಿ ಇರಲ್ಲ. ಬಟ್ ಅಲ್ಟಿಮೇಟ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದಾಗ ನೀವು ಇಂಟರ್ವ್ಯೂ ಡಿಸ್ಕಷನಲ್ಲಿ ಕೂತಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಮತ್ತು ನೀವು ಹೇಗೆ ಅದನ್ನು ಮುಂದೆ ಕಲ್ತ್ಕೊಳ್ಳೋಕ್ಕೆ ತಯಾರಿರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಾಡಿದರೆ ನಿಮ್ಗೊಂದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ವೆಲ್ ಆ್ಯಂಡ್ ಗುಡ್. ಮಾಡಿಲ್ಲ ಅಂತಂದರೆ ಪ್ರಾಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಲಿ, ಯಾವ ಮಿನಿ ಪ್ರಾಜೆಕ್ಟ್ ಮಾಡ್ತೀರಾ ಅದರದ್ದು, ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮಾಡಿಲ್ಲ ಅಂತ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದು ಬೇಡ, ಮಾಡಿದ್ದೀನಿ ಅಂತ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಬಿಕಾಸ್ ಎರಡೂ ಅಪೋಸಿಟ್. ಮಾಡಿದ್ದೀನಿ ಅಂತ ಓವರ್ ಕಾನ್ಫಿಡೆಂಟ್ ಆದರೂ ಏನೂ ಪ್ರಯೋಜನ ಇಲ್ಲ, ಮಾಡಿಲ್ಲ ಅಂತ ಅಂಡರ್ ಕಾನ್ಫಿಡೆಂಟ್ ಆದರೂ ಏನೂ ಪ್ರಯೋಜನ ಇಲ್ಲ. ಸೊ ಅದ್ರ ವ್ಯಾಲ್ಯೂ ಇದ್ದೇ ಇರುತ್ತೆ, ಬಟ್ ವ್ಯಾಲ್ಯೂನ ನಾವು ಹೆಂಗೆ ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಜ್ವಲ್, So thank you so much. ಪರ್ಫೆಕ್ಟ್. ಪ್ರಜ್ವಲ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಫಸ್ಟು, ಬಿಕಾಸ್ ಈ ವಿಡಿಯೋ ಕಾಲ್ ಜಾಯ್ನ್ ಆಗಿ ನನ್ನ ಜೊತೆ ನಿಮ್ಮ ಪ್ರಶ್ನೆಗಳು, ನಿಮ್ಮ ಕನ್ಫ್ಯೂಷನ್ಸ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಿಮ್ಮ ಮುಖಾಂತರ ಎಷ್ಟೋ ಜನ ನಿಮ್ಮ ಹಾಗೆ ಇಂಜಿನಿಯರಿಂಗ್ ಮಾಡ್ತಾ ಇರೋರು ಅಥವಾ ಇಂಜಿನಿಯರಿಂಗ್ ಮುಗಿಸಿರೋರಿಗೆ ಎಷ್ಟೊಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ.